ಸ್ವಲ್ಪ ಆಕ್ಚುಲಿ ಆಡಿಸ್ಬೇಕಾದ್ರೆ ನೀರ್ ಜಾಸ್ತಿ ಹಾಕ್ಬಿಟ್ಟಿದೀನಿ. ಯಾವ ಚಿಕನ್ ಪೀಸಸ್ ಯೂಸ್ ಮಾಡ್ತಲ್ಲ, ಬರೀ ಚಿಕನ್ ತೈಸು ನೋಡಿ, ಬೇಯ್ತಾ ಇಲ್ಲ ಚಿಕನ್. ಮಸಾಲೆ ಆಡ್ತಾ ಇದೆಯೋ ಗೊತ್ತಾಯ್ತಾ ಇಲ್ಲ, ಏನೇನೋ ಸಾಧನೆ ಮಾಡಕ್ ಬಂದ್ಬಿಟ್ಟಿದೀನಿ ನಾನು. ಬಾಯಲ್ಲಿ ನೀರ್ ಬರ್ತಿದ್ಯೋ ಇಲ್ವಾ? ಬಾ 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 ಬಂದ. ಹಂಗೆ ಯೋಚನೆ ಮಾಡ್ತಾ ಇದ್ದೆ, ಲಿಟ್ರಲಿ ಈ ಒಂದು ಪೊಸಿಷನ್ ಅಲ್ಲಿ ನಾನು ಇಲ್ಲಿವರೆಗೂ ಯಾವತ್ತು ಕೂತು ವ್ಲಾಗ್ ನ ಸ್ಟಾರ್ಟ್ ಮಾಡಿರ್ಲಿಲ್ಲ ಅನ್ಕೋತೀನಿ. ಸೊ ಬಾಯ್ಸ್ ಅಂಡ್ ಗರ್ಲ್ಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ದೊನ್ನೆ ಬಿರಿಯಾನಿ ಮಾಡೋಣ. ಅಂಡ್ ಇಲ್ಲಿವರೆಗೂ ಯಾವತ್ತು ಈ ಸ್ಟೈಲಲ್ಲಿ ಅಂಡ್ ಯೂಶಲ್ ಕುಕ್ಕರ್ ಅಲ್ಲಿ ಮಾಡೋದು ನೋಡಿದಿರ ನೀವು ನನ್ನ ಬಿರಿಯಾನಿನ. ಬಿರಿಯಾನಿ ಇಸ್ ಲವ್, ಓಕೆನಾ? ಅದು ಮಾತ್ರ ಮಿಸ್ ಆಗೋದೇ ಇಲ್ಲ. ಬಿರಿಯಾನಿ ಇದ್ದೇ ಇರುತ್ತೆ ನಮ್ಮ ಡಯಟ್ ಅಲ್ಲಿ. ಸೊ ಇವತ್ತು ಕುಕ್ಕರ್ ಅಲ್ಲ, ನೋಡ್ರಿ ಇಲ್ಲಿ ಪಾತ್ರೆ ಇಟ್ಕೊಂಡಿದೀನಿ. ಅಂಡ್ ಅದ್ರ ಜೊತೆಗೆ ಹೇಳದ್ನಲ್ಲ ದೊನ್ನೆ ಬಿರಿಯಾನಿ ಮಾಡ್ತಿದೀನಿ ಅಂತ. ಸೊ ಅದಕ್ಕೋಸ್ಕರ ಕೆಲವು ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡು ಇಟ್ಕೊಂಡಿದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬನ್ನಿ ದೊನ್ನೆ ಬಿರಿಯಾನಿನ ಮಾಡೋಣ. ಹೆಂಗಿರುತ್ತೆ ಏನ್ ಕತೆ ಅಂತ ನೋಡೋಣ. ಏನೇನ್ ತಗೊಂಡಿದೀನಿ ಅಂತ ಹೇಳ್ಬಿಡ್ತೀನಿ. ಪುದೀನ ಒಂದಿಷ್ಟು ತಗೊಂಡಿದೀನಿ, ಎಲ್ಲ ಒಂದ್ ಅಂದಾಜ್ ಮೇಲೆ ಗೈಸ್. ಅದ್ ಬಿಟ್ರೆ ಇಷ್ಟೇ ತಗೊಬೇಕು ಅಷ್ಟೇ ತಗೊಬೇಕು ಅಂತ ಏನಿಲ್ಲ. ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತ ಬಾಯಿ ಚಪ್ಪಲ ಕೇಳ್ತಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿ ಹಾಕೊಂಡಿದೀನಿ. ಖಾರ ಬೇರೆ ತರ ಸೌಂಡ್. ಸೊ ಖಾರ ಜಾಸ್ತಿ ಇರಬೇಕು ಅಂದ್ಬಿಟ್ಟು ಮೆಣಸಿನ್ಕಾಯಿ ತಗೊಂಡಿರೋದು. ಸೊ ಆ ಖಾರ ಇದ್ರೆ, ಆ ಹೊಡಿತಾ ಇದ್ರೇನೆ ಖಾರ ಮಜಾ ಬರೋದು. ಸೊ ಇಡ್ಲಿ ಪಾಲಕ್ ಹಾಕೊಂಡಿದೀನಿ. ಪಾಲಕ್ ಮನೇಲಿ ಹಂಗೆ ಇತ್ತು, ಕಲರ್ ಬರುತ್ತೆ ಒಂಚೂರು ಅಂತ. ಅಂಡ್ ಇಲ್ಲಿ ನಾವು ಏನ್ ಹಾಕೊಂಡಿದೀವಿ, ಆಕ್ಚುಲಿ ಲಾಸ್ಟ್ ಟೈಮು ಪಾಲಕ್ ಚಿಕನ್ ಮಾಡಿದ್ವಿ, ಅದಕ್ಕೋಸ್ಕರ ತಂದಿದ್ವಿ. ಪಾಲಕ್ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ ಅಂತಾನೆ ಅದನ್ನ ಆಡ್ ಮಾಡಿದ್ದು. ಅಂಡ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ಕೊಂಡಿದೀವಿ. ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಅನಿಸ್ತಾ ಇದೆ. ಮಿಕ್ಸರ್ ತುಂಬಾ ಆಗಿದೆ, ಬಟ್ ಪರವಾಗಿಲ್ಲ. ಇದನ್ನ ರುಬ್ಕೊಂಡು ಪಟ್ ಅಂತ ಹೇಳ್ಬಿಟ್ಟು ಸಿಗ್ತೀನಿ ನಿಮ್ಗೆ. ಯಾವ್ದು ಗುರು ಇದು ಹತ್ತಾನೆ ಇಲ್ಲ, ಹೆಂಗಾರ ಅಲ್ಲಿ ಸ್ವಲ್ಪ ದೂರಕ್ಕೆ ಇಡೋಣ. ಬಡ್ಡಿ ಮಗನ್ ಸರಿ ಇಲ್ಲ, ಇದು ಲೈಟ್ರ್ ಸರಿ ಇಲ್ಲ, ನನಗೆ ಹಚ್ಚಕ್ ಬರ್ಲಿಲ್ಲ ಅಲ್ಲ, ಲೈಟ್ರ್ ಸರಿ ಇಲ್ಲ. ಸೇಫ್ ಆಗಿ ಆಡೋಣ, ತಲೆನೋವೇ ಬೇಡ. ಎಣ್ಣೆ ಹಾಕೋದ್ರಿಂದ ಶುರು ಮಾಡೋಣ. ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದೀವಿ ಇವತ್ತು ನಮ್ಮ ಬಿರಿಯಾನಿಗೆ. ಮೋಸ್ಟ್ಲಿ ಸಾಕನ್ಸುತ್ತೆ, ಬಟ್ ಆದ್ರೂ ಒಂಚೂರು ಇರ್ಲಿ. ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೆ ಏನ್ ಬೇಜಾರಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಸ್ಟೌವಲ್ ಮಾಡೋದೇ ಚಂದ, ಬಟ್ ಏನಂದ್ರೆ ಎರಡು ಕಡೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಈ ಕಡೆ ವ್ಲಾಗ್ ಮಾಡ್ಕೊಂಡು ಕೈಲಿ ಮೊಬೈಲ್ ಇಟ್ಕೊಂಡು ಅಡುಗೆನೂ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರನೇ ಇವತ್ತು ಈ ಸೆಟಪ್ ಅಲ್ಲಿ ಒಂದು ಟ್ರೈ ಮಾಡಿ ನೋಡೋಣ, ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಈ ತರ ಮಾಡ್ತಿರೋದು. ಸೊ ಎಣ್ಣೆ ಮೋಸ್ಟ್ಲಿ ಬಿಸಿಯಾಗಿದೆ. ಸೊ ಈರುಳ್ಳಿ ಬೇಯ್ಲಿ, ಪಟ್ ಅಂತ ಹೋಗ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರ್ತೀನಿ. ನೀವು ನಂಬಲ್ಲ, ನಿಜವಾಗ್ಲೂ ಅಷ್ಟೇ, ನಾನು ಈ ತರ ಈ ಸ್ಟೈಲಲ್ಲಿ ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಪ್ರೆಷರ್ ಕುಕ್ಕರಲ್ಲಿ ಎಷ್ಟು ನೀರು ಹಾಕ್ಬೇಕು ಅಂತ ಚೆನ್ನಾಗಿ ಗೊತ್ತು, ಬಟ್ ಇದ್ರಲ್ಲಿ ಎಷ್ಟು ಹಾಕ್ಬೇಕು ಅಂತ ದೇವರಾಣೆ ಗೊತ್ತಿಲ್ಲ. ಚೆನ್ನಾಗಿ ಬಂದ್ರೆ ಸಾಕಪ್ಪ ದೇವ್ರೆ, ನಿಜವಾಗ್ಲೂ ಶುರುವಿಂದನೂ ಅದೇ ತಲೆಯಲ್ಲಿರೋದು ನನಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಇಡೀ ವಾರಕ್ಕೆ ಉಪಯೋಗಿಸೋ ಎಣ್ಣೆ ಅನ್ಸುತ್ತಿದ್ದು. ನಾನು ಇದು ಒಂದು ಹೊತ್ತಿಗೆ, ಅದು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಕೆಜಿ ಇರುತ್ತೆ ಅನ್ಕೊಳ್ಳಿ ಚಿಕನ್. ಸೊ ಅದಕ್ಕೆ ಉಪಯೋಗಿಸಿದ್ದೀನಿ ನಾನು. ಒಳ್ಳೆ ತೋರಿಸಿದ್ನಲ್ಲ ಏನೇನು ತಗೊಂಡಿದ್ದೀನಿ ಅಂತ, ಅವನ್ನೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಆಕ್ಚುಲಿ ಆಡಿಸ್ಬೇಕಾದ್ರೆ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ತೆಳ್ಳಗಾಗ್ಬಿಟ್ಟಿದೆ. ಕಲರ್ ಬಂದಿದೆ ಅಲ್ಲ ಗೈಸ್, ನೋಡ್ರಿ. ದೊನ್ನೆ ಬಿರಿಯಾನಿ ಆಗುತ್ತೆ ತಾನೆ. ಐ ಥಿಂಕ್ ಮಸಾಲೆನೂ ಬೆಂದಿರುತ್ತೆ. ಪಟ್ ಅಂತ ಹೇಳ್ಬಿಟ್ಟು ಚಿಕನ್ ಹಾಕ್ಬಿಡೋಣ. ಸೊ ಇವತ್ತಿನ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಚಿಕನ್ ಪೀಸಸ್ ಯೂಸ್ ಮಾಡ್ತಲ್ಲ, ಬರೀ ಚಿಕನ್ ತೈಸು ನೋಡಿ, ಒಂದು ಫುಲ್ ತೈ ಯೂಸ್ ಮಾಡಿಬಿಟ್ಟು ಬಿರಿಯಾನಿ ಮಾಡ್ತಿರೋದು, ದೊನ್ನೆ ಬಿರಿಯಾನಿನ. ಸೊ ಚಿಕನ್ ಮೇಲೆ ಫುಲ್ ಕಟ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ, ಮೋಸ್ಟ್ಲಿ ಕಾಣ್ತಿರಲ್ಲ, ಇರ್ಲಿ ಪರವಾಗಿಲ್ಲ. ಒಂದು ತೈ ಹೋಯ್ತು, ಇನ್ನೊಂದು ತೈಗೂ ಸೇಮ್ ಹಂಗೆ ಕಟ್ಸ್ ಎಲ್ಲ ಹಾಕಿದ್ದೀನಿ. ಇನ್ನೊಂದು ತೈನ ಎಲ್ಲಪ್ಪ ಬಿಡೋದು, ಜಾಗವೇ ಇಲ್ಲ, ಬಿಡಿ ಹೆಂಗೋ ಒಂದು ಬಿಡೋಣ. ಉಪ್ಪು ಹಾಕ್ಬೇಕಲ್ವಾ, ಉಪ್ಪೇ ಹಾಕಿಲ್ಲ. ಶಬಾಷ್ ನನ್ನ ನೆನಪಿನ ಶಕ್ತಿಗೆ. ಅಕಸ್ಮಾತ್ ಉಪ್ಪೇನಾದ್ರು ಬೇಕು ಅಂದ್ರೆ ಆಮೇಲೆ ನೋಡ್ಕೊಂಡು ಹಾಕೊಂಡ್ರೆ ಆಗುತ್ತೆ. ಸದ್ಯಕ್ಕೆ ಸಾಕು. ಚಿಕನ್ ತೈಸ್ನ ಒಂದೆರಡು ರೊಟೇಷನ್ ಕೊಡೋಣ. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಕಷ್ಟ ಆಗ್ತಾ ಇದೆ ಬೇಯೋದಕ್ಕೆ. ಬೇಯ್ತಾ ಇಲ್ಲ ಚಿಕನ್ನು, ಅದು ಫ್ಲೇಮ್ ಜಾಸ್ತಿ ಆಗ್ತಿದೆ ಕೆಳಗಡೆಯಿಂದ. ಒಂದು ಎರಡನೇದು ಮಸಾಲೆ ಏನು ಹಾಕಿದ್ದೀನಿ ರುಬ್ಬಿರೋದು, ಅದೆಲ್ಲ ಡ್ರೈ ಅಪ್ ಆಗ್ತಾ ಇದೆ. ಸೊ ಚಿಕನ್ ಹೆಂಗ್ ಬೇಯುತ್ತೆ, ಚೂರು ನೀರು ಹಾಕಿದೆ ನೋಡಿ,
ಪಟ್ ಪಟ್ ಅಂತ ಹೇಳ್ಬಿಟ್ಟು ನೀರು ಹಿಂಗ್ ಹೋಗ್ತಾ ಇದೆ. ಬಟ್ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ಕಲರ್ ಚೆನ್ನಾಗಿದೆ. ಕರೆಕ್ಟಾಗಿ ಎಣ್ಣೆ ಹಾಕಿದ್ದೀನಿ, ಹೇಳಿದ್ನಲ್ಲ ಸ್ವಲ್ಪ ಜಾಸ್ತಿನೇ ಆಗಿತ್ತು ಅಂತ. ಸೊ ಅದೊಂದು ಸ್ವಲ್ಪ ಟೆಕ್ಸ್ಚರ್ ಆ್ಯಡ್ ಮಾಡ್ತಾರೆ, ಶೈನ್ ಆ್ಯಡ್ ಮಾಡ್ತಾ ಇದೆ. ಬಟ್ ಬಿಡಲ್ಲ ಬಿಡಿ, ಕರೆಕ್ಟಾಗಿ ಬೇಯಿಸ್ತೀನಿ, ಕರೆಕ್ಟಾಗಿ ಮಾಡ್ತೀನಿ, ಅದು ಎಷ್ಟೊತ್ತಾರು ಆಗಿ. ಗೈಸ್ ನೋಡಿ, ಸದ್ಯಕ್ಕೆ ಈ ಥರ ಇದೆ. ಆರು ಏನು ಹೇಳಿ, ಸಣ್ಣ ಸಣ್ಣ ಪೀಸ್ನಾದರೆ ಹೆಂಗೋ ತಿರುಗಿಬಿಡ್ಬೋದು. ಈ ದೊಡ್ಡ ದೊಡ್ಡ ಪೀಸ್ ಆಗಿರೋದಕ್ಕೆ ತಿರುಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತೈತೆ, ಒಳ್ಳೆ ಹಿಂಸೆ. ಈ ಕಡೆ ಬಿಟ್ಕೋತಾ ಇದೆ, ಮಸಾಲೆ ಅಂಟ್ತಾ ಇದೆಯೋ ಗೊತ್ತಾಯ್ತಾ ಇಲ್ಲ. ಏನೇನೋ ಸಾಧನೆ ಮಾಡೋಕ್ಕೆ ಬಂದುಬಿಟ್ಟಿದ್ದೀನಿ ನಾನು. ಮ್ಯಾರಿನೇಟು ಮಾಡಿಲ್ಲ ಆ್ಯಕ್ಚುಲಿ. ಇಂಥ ದೊಡ್ಡ ದೊಡ್ಡ ಪೀಸೆಲ್ಲ ಯೂಸ್ ಮಾಡಬೇಕಾದ್ರೆ ಮ್ಯಾರಿನೇಟ್ ಮಾಡಬೇಕಾಗುತ್ತೆ, ಅವಾಗ ಚೆನ್ನಾಗಿರುತ್ತೆ. ಬಟ್ ಅದು ಮಾಡಿಲ್ಲ ನಾನು. ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಒಂದು ಚೂರು ನಾನು ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ನಮಗೆ ರೆಡ್ ಕಲರ್ ಬೇಡ, ನಮಗೆ ಗ್ರೀನ್ ಕಲರಲ್ಲಿ ಬೇಕು. ಖಾರದ ಪುಡಿ ಹಾಕ್ಬಿಟ್ರೆ ಒಂದು ಸ್ವಲ್ಪ ರೆಡ್ಡಿಶ್ ಆಗಿಬಿಡುತ್ತೆ, ಸಾಕು ಅನ್ಕೋತೀನಿ. ಆಹಾ, ಕಲರ್ ಮಾತ್ರ ಕ್ರೇಜಿ ಗೈಸ್, ಕ್ರೇಜಿಯಾಗಿ ಬಂದೈತೆ. ಸೊ ರೈಸ್ನ ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ಆಗಲೇ ನೆನೆಸಿಟ್ಕೊಂಡ್ಬಿಟ್ಟಿದ್ದೆ ರೈಸ್ನ. ಸೊ ಇದನ್ನ ಹಾಕ್ಬಿಡ್ತೀನಿ. ಮೋಸ್ಟ್ಲಿ ಇನ್ನೇನು ಮರ್ತಿಲ್ಲ ಅನ್ಕೋತೀನಿ ಹಾಕ್ಬೇಕಾಗಿರೋದು. ಇನ್ನೇನಿಲ್ಲ, ಎಲ್ಲ ನೆನ್ಪಿಟ್ಕೊಂಡು ಹಾಕಿದ್ದೀನಿ. ಒಂಚೂರು ಗರಂ ಮಸಾಲೆ ಹಾಕಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಗರಂ ಮಸಾಲೆ ಎಲ್ಲಿದೆಯೋ ಮನೇಲಿ ಗೊತ್ತಿಲ್ಲ, ಇವಾಗ ಹುಡ್ಕಕ್ಕೆ ಕುತ್ಕೊಳ್ಳೋಕ್ಕಾಗಲ್ಲ, ಟೈಮ್ ಆಗಿದೆ. ಬಿಡಿ, ಇದನ್ನ ಹಾಕ್ಬಿಡೋಣ. ಒಂದ್ ಕಡೆ ಕಲರ್ ನೋಡ್ತಿದ್ರೆ ಖುಷಿ ಆಗ್ತಿದೆ, ಇನ್ನೊಂದು ಕಡೆ ಭಯ ಆಗ್ತಿದೆ. ಖುಷಿ ಏನಕ್ಕೆ ಅಂದ್ರೆ ಕಲರ್ ಪ್ರಾಮಿಸಿಂಗ್ ಆಗಿದೆ, ಭಯ ಏನಕ್ಕೆ ಅಂದ್ರೆ ಇದು ಫಸ್ಟ್ ಟೈಮ್ ಈ ತರ ಟ್ರೈ ಮಾಡ್ತಿರೋದಲ್ವಾ. ಸೊ ಒಂಚೂರು ಏನಾದ್ರು ಹೆಚ್ಚು ಕಡಿಮೆ ಏನಾದ್ರು ಆಗ್ಬಿಟ್ರೆ, ಅಂದ್ರೆ ರೈಸ್ ಕುಕ್ ಆಗೋದ್ರಲ್ಲಾಗಿರ್ಬೋದು, ಟೇಸ್ಟಲ್ಲಿ ಆಗಿರ್ಬೋದು, ಸ್ವಲ್ಪ ನೋವಾಗುತ್ತೆ. ಚಿಕನ್ ತೈಸ್ ಯೂಸ್ ಮಾಡಿರೋದಲ್ವಾ, ಅದಕ್ಕೆ ನಾರ್ಮಲ್ ರೈಸು ಜೀರಾ ರೈಸು ಎರಡೂ ಮಿಕ್ಸ್ ಮಾಡಿದ್ದೀನಿ ಈ ರೈಸ್ಗೆ. ಹೋಪ್ಫುಲಿ ಚೆನ್ನಾಗಿ ಬರುತ್ತೆ ಅನ್ಕೊಂಡಿದ್ದೀನಿ. ಆಹಾ, ತೈಸ್ ಕೂಡ ಜಾಸ್ತಿ ಬೇಯಬಾರ್ದು, ಅವಾಗ ಕಷ್ಟ ಆಗ್ಬಿಡುತ್ತೆ ಪೀಸ್ನ ಎತ್ತೋದಕ್ಕೆ. ಏನ್ ಕಾಣಿಸ್ತಾ ಇದೆ ಗೈಸ್, ಏನ್ ಕಾಣಿಸ್ತಾ ಇದೆ ಕಲರ್, ದೇವರಡೆ ನೀವು ಗೊತ್ತಾಯ್ತಾ ಇಲ್ಲ. ನಿಮಿಷ ವಿಡಿಯೋ ಮಾಡಿ ತೋರಿಸ್ತೀನಿ ಗೈಸ್. ನೋಡಿ ನೋಡಿ ನೋಡಿ, ಏನ್ ಮಸ್ತಾಗಿದೆ ಕಲರ್, ಟೆಕ್ಸ್ಚರ್. ಹಿಂಗಿರುತ್ತೆ ಹೇಳಿ ಟೇಸ್ಟ್ ಮಾಡಬೇಕಾದ್ರೆ, ಬಾಯಲ್ಲಿ ನೀರು ಬರ್ತಿದ್ಯೋ ಇಲ್ವಾ? ಚೆನ್ನಾಗಿ ಬಂತು ಅಂತ ಇಟ್ಕೊಳ್ಳಿ, ಫುಲ್ ಕಾಲರ್ ಎತ್ಕೊಂಡು ಓಡಾಡ್ಬಿಡ್ತೀನಿ. ಧ್ವಂಸ. ಏನ್ ಗೊತ್ತಾ, ಕುಕ್ಕರಲ್ಲಿ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ವಲ್ಲ, ಅವಾಗ್ಲೂ ಅನ್ಸೋದು ಅದ್ರಲ್ಲಿ ಚೆನ್ನಾಗಿ ಬಂದ್ಬಿಟ್ರೆ ಸಾಕು ಬಿಡು, ಕಲ್ತಂಗೆ ನಾನು ಅಂತ. ಬಟ್ ಕಲಿಯೋದು ಬೇರೆ ಬೇರೆ ಥರದ್ದು ಇನ್ನೂ ಇದಾವೆ. ಬಟ್ ಇದು ಮಾತ್ರ ಕ್ರೇಜಿ ಕಲರ್ ಬಂದಿದೆ ಗೈಸ್, ಕ್ರೇಜಿ ಕಲರ್. ನಿಮಗೂ ಕಾಣ್ತಾ ಇದೆ ಅನ್ಕೋತೀನಿ, ಇಂಪ್ರೆಸ್ ಆಗ್ಬಿಟ್ಟೆ ನಾನು. ಸೊ 2.5 ಲೋಟ ಅಕ್ಕಿ ಹಾಕಿದ್ದೀನಿ ಈ ಸೇಮ್ ಲೋಟದಲ್ಲಿ. ಸೊ ಡಬಲ್ ಹಾಕ್ಬೇಕು ಅನ್ಕೋತೀನಿ, 5 ಲೋಟ ಹಾಕೋಣ. 1 2 3 ಗೈಸ್, 3 ಆಗಿತ್ತು, 4 5. ಮಧ್ಯದಲ್ಲಿ ಏನಾದ್ರು ಮಿಸ್ ಆಗಿ ಮರ್ತಿದ್ರೆ ಎಷ್ಟು ಲೋಟ ಹಾಕಿದ್ದೆ ಅಂತ ಮತ್ತೆ ರಿವೈಂಡ್ ನೋಡ್ಬೇಕಾಗಿತ್ತು ವಿಡಿಯೋನ. ಆಹಾ, ಕಲರ್ ಗುರು. ಸರಿ, ಒಂದು ತೈನ ಹಂಗೆ ಎತ್ಬಿಟ್ಟು ತೋರಿಸ್ತೀನಿ ನೋಡಿ ಗೈಸ್, ಹೆಂಗ್ ಬಂದೈತೆ. ಇದಕ್ಕಿಂತ ಕ್ಲೋಸ್ ಅಪ್ ಅಲ್ಲೆಲ್ಲ ನಾನು ಹಿಡಿಯಕ್ಕಾಗಲ್ಲ, ಇಲ್ಲೇ ನೋಡ್ಕೊಂಬಿಡಿ. ಓಕೆ, ಒಂದು ಲೆವೆಲ್ಗೆ ಬೆಂದಿದೆ ಅನ್ಸುತ್ತೆ ಚಿಕನ್. ಇಲ್ಲೆಲ್ಲ ಬಿಟ್ಕೊಂಡಿದೆ, ಬೆಂದಿರುತ್ತೆ. ನನಗಿವಾಗಿರೋದು ಒಂದೇ ಹೋಪ್ಸು ಏನಪ್ಪಾ ಅಂದ್ರೆ, ಒಂದೇ ಆಸೆ ಏನು ಅಂದ್ರೆ ರೈಸ್ ಕರೆಕ್ಟಾಗಿ ಆಗ್ಬೇಕಷ್ಟೇ. ಇನ್ನೆಲ್ಲ ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ, ಇನ್ನೆಲ್ಲೂ ಏರುಪೇರಾಗಿಲ್ಲ, ಹೆಚ್ಚು ಕಡಿಮೆ ಆಗಿಲ್ಲ. ಏನಕ್ಕೆ ಜೀರಾ ರೈಸ್ ಯೂಸ್ ಮಾಡಬೇಕು ಅಂತ ಅರ್ಥ ಆಯ್ತು ನನಗೆ. ಏನ್ ಸ್ಮೆಲ್ ಹೊಡಿತಾ ಇದೆ ಗೊತ್ತಾ, ಮನೆ ಎಲ್ಲ ಫುಲ್ ಜೀರಾ ರೈಸ್ ವಾಸನೆ. ಅವನ ಅಜ್ಜಿ ರಾವ್ ಹೊಡೆದ್ಬಿಡ್ತು ಗುರು, ಸುಟ್ಟೋದಂಗಾಯ್ತು. ಸ್ಲೋ ಮಾಡೋಣ. ಆರ್ಗಿರೋರ್ ಆಯ್ತಾ? ಇಲ್ಲ ಇಲ್ಲ, ತಳ ಹಿಡಿಬಾರ್ದು ಅಷ್ಟೇ. ಕುಕ್ಕರಲ್ಲಿ ಯೂಶಲಾಗಿ ತಳ ಹಿಡಿಯಲ್ಲ, ಇಲ್ಲಿ ತಳ ಹಿಡಿದ್ರು ಹಿಡಿಯುತ್ತೆ. ಆಹಾ, ನೋಡಿ ಹೆಂಗಿದೆ, ಹೆಂಗಾಗಿದೆ. ಇದರಲ್ಲಿ ಹತ್ತದೇ ಇವಾಗಿರೋದು. ನಮ್ಮ ಮನೇಲಿ ಬಟ್ಟೆ ಇಲ್ಲಪ್ಪ ಅವೇ. ಒಳ್ಳೆ ಸಾಧನೆ ಮಾಡ್ತಾ ಇದ್ದೀನಿ ನಾನು. ಇದು ಮೋಸ್ಟ್ಲಿ ಫ್ಲೇಮ್ ಜಾಸ್ತಿ ಐತೆ ಅನ್ಸುತ್ತೆ. ಇಲ್ಲ ತಡೀರಿ, ಒಂದು ಸ್ವಲ್ಪ ಜೋರೇ ಮಾಡೋಣ. ಅಟ್ಲೀಸ್ಟ್ ತವ ಒಂದು ಸ್ವಲ್ಪ ಬೇಗ ಬಿಸಿ ಆಗಲಿ, ಆಮೇಲೆ ಸ್ಲೋ ಮಾಡಿದ್ರೆ ಆಗುತ್ತೆ. ಆಗ್ತಾಯಿದೆ ಕರೆಕ್ಟಾಗಿ. ಏನು ಮಾಡೋಕ್ಕಾಗಲ್ಲ ಗೈಸ್, ಅಭ್ಯಾಸ ಇಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಏರುಪೇರು ಆಗ್ತವೆ. ನೀವೆಲ್ಲ ನಗ್ಬಾರ್ದಂಗೆ. ಸೊ ಗೈಸ್,
ಯಾಕಿದು ಒಂದು ಸೈಡ್ ನೀರು ಬಿಟ್ಕೊಂಡ್ಬಿಟ್ಟೈತೆ, ತಿರುಗ್ಬಿಡೋಣ. ಆಕ್ಚುಲಿ ಸ್ವಲ್ಪ ಜಾಸ್ತಿನೇ ಸ್ಲೋ ಮಾಡ್ಬಿಟ್ಟೆ ಅನ್ಸುತ್ತೆ. ಆಕ್ಚುಲಿ ರೈಸ್ ಜಾಸ್ತಿ ಆಯ್ತು, ಪೀಸ್ ಕಡಿಮೆ ಆಯ್ತು ಅಂತ ಅನಿಸ್ತೈತೆ ಇವಾಗ. 2 ಪೀಸ್ ಸಾಕಾಗಲ್ಲ. ಐ ಮೀನ್ ಒಂದ್ಸರಿಗೆ ಒಂದು ಹಾಕೊಂಡು ತಿಂತೀವಿ, ಅದೊಂದು ತಿಂದ್ಮೇಲೆ ರೈಸ್ ಕಡಿಮೆನೆ ಹೋಗೋದು ಒಳಗೆ. ಸೊ ರೈಸ್ ಜಾಸ್ತಿ ಮಿಕ್ಬಿಡುತ್ತೆ, ಇನ್ನೊಂದು ಪೀಸು ಕಡಿಮೆ ಆಗುತ್ತೆ ಮಿಕ್ಕಿರೋ ರೈಸಿಗೆ. ನೋಡ್ರಿ ಹೆಂಗಿದೆ, ಯಾವ ಎಕ್ಸ್ಟ್ರಾ ಮಸಾಲೆನೂ ಹಾಕಿಲ್ಲ, ಏನೂ ಇಲ್ಲ. ಐ ಥಿಂಕ್ ಫಸ್ಟ್ ಟೈಮ್ ಈ ಥರ ಮಾಡಿರೋದು ನಾನು. ಮಸ್ತು ಲೆಗ್ ಪೀಸ್ ಎಲ್ಲ ಒಳಗಡೆ ಇದೆ. ಮುಚ್ಬಿಡೋಣ. ಆಲ್ಮೋಸ್ಟ್ ಒಂದು 10-15 ನಿಮಿಷ ಆಗಿದೆ ಗೈಸ್. ಈಗ ಓಪನ್ ಮಾಡುಮ. ಆಹಾ ಸ್ವರ್ಗ ಗುರು, ಸ್ಮೆಲ್ಲು ಕ್ರೇಜಿ ಆಗಿದೆ ಗೈಸ್. ಸೀರಿಯಸ್ ಆಗಿ ಸ್ಮೆಲ್ ಸಕಲಾಗಿದೆ. ಕರೆಕ್ಟಾಗಿ ಬಿರಿಯಾನಿ ಆಗಿದೆ ಅನ್ಸುತ್ತೆ. ಸರಿ ಒಂದ್ಸರಿ ತಿರುಗ್ಬಿಡ್ತೀನಿ. ತಳ ಗಿಳ ಏನು ಹಿಡ್ದಿಲ್ಲ. ಅವಲೇ ತಿರುಗಿದ್ ಸಿಕ್ಕಾಬಟ್ಟೆ ಒಳ್ಳೇದಾಯ್ತು. ಇಲ್ಲ ದೇವರಾಣೆ ತಳ ಹಿಡ್ದಿರೋದು ಗೈಸ್. ಹೆಂಗಿದೆ ಕಲರು ತೋರಿಸ್ತೀನಿ ನಿಮಗೆ. ಹಾ ಇಂಪ್ರೆಸ್ ಆಗ್ಬಿಡ್ತು. ಶಿಸ್ತಾಗಿ ಒಂದು ಲೆಗ್ ಪೀಸ್ ಎತ್ತಣ. ಎಲ್ಲಿದ್ದಿಲ್ಲ, ಬರಲ್ಲ ಮೇಲೆ. ಬಾ 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 ಬಂದ. ಫುಲ್ ಮಾಂಸ ಬಿಟ್ಕೊಂಡಿದೆ ಗುರು ಲೆಗ್ ಪೀಸಲ್ಲಿ. ಪರ್ಫೆಕ್ಟ್ ಆಗಿ ಆಗ್ಬಿಟ್ಟಿದೆ ಗೈಸ್, ಪರ್ಫೆಕ್ಟ್ ಆಗಿ ಆಗ್ಬಿಟ್ಟಿದೆ. ಪಟ್ ಅಂತ ಹೇಳ್ಬಿಟ್ಟು ಹಾ ಏನಿದೆ ಅಂತೀರಾ ನೋಡ್ರಿ ಇಲ್ಲಿ. ಲೆಗ್ ಪೀಸ್ ತೈ ಬಿರಿಯಾನಿ ಸೈಡ್ಗೆ ಇಡೋಣ. ಅದಿರ್ಲಿ, ಕ್ಲೀನಾಗಿ ಬೆಂದಿದೆ, ನೋಡ್ತಿದ್ರೆ ಗೊತ್ತಾಗುತ್ತೆ. ಎಣ್ಣೆ ಎಷ್ಟು ಹಾಕಿದ್ದು ವರ್ಕೌಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ ಅಂತ ಅನಿಸ್ತಾ ಇದೆ. ಫಸ್ಟ್ ತುತ್ತು. ಸ್ವರ್ಗ ಸುಖ. ಫ್ರ್ಯಾಂಕ್ ಆಗಿ ಹೇಳ್ತಿದ್ದೀನಿ, ತಮಾಷೆಗೆ ಹೇಳ್ತಾ ಇಲ್ಲ. ಇಲ್ಲ ಚೆನ್ನಾಗಿ ಬರ್ದರೆ ನಾನು ಮಾಡಿದ್ದೀನಿ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇಲ್ಲ. ಕ್ರೇಜಿ ಆಗಿದೆ. ಲೆಗ್ ಪೀಸ್ ಯಾವ ಲೆವೆಲ್ಗೆ ಬಂದಿದೆ ನೋಡೋಣ. ಮುರಿಬೋದಾ ಗುರು? ಬಂದೇ ಬಿಡ್ತು ಗುರು, ಒಂದು ಟ್ವಿಸ್ಟ್ಗೆನೆ ಪರ್ಫೆಕ್ಟು. ಫ್ಲೇವರ್ ಮಾತ್ರ ತಮಾಷೆ ಇಲ್ಲ ಗುರು ನಮ್ಮ ದೊನ್ನೆ ಬಿರಿಯಾನಿ ಅಂದ್ರೆ. ಮಸ್ತು. ಸಾಟಿ ಯಾವುದೂ ಇಲ್ಲ. ನೆಕ್ಸ್ಟ್ ಲೆವೆಲಲ್ಲಿ ನೆಕ್ಸ್ಟ್ ಲೆವೆಲ್, ನೀವು ನಂಬಲ್ಲ. ಇಂಪ್ರೆಸ್ ಆಗೋದೆ ಗುರು, ನಾನು ಇಂಪ್ರೆಸ್ ಆಗೋದೆ. ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ಗೈಸ್ ನನಗೆ. ಸೊ ಲೆಗ್ ಪೀಸಲ್ಲಿ ಒಂದಿಷ್ಟು ಚಿಕನ್ನ ತಗೊಳ್ಳೋಣ, ಒಂದಿಷ್ಟು ರೈಸಲ್ಲಿ ಇಟ್ಕೊಳ್ಳೋಣ. ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಸೊ ಎನಿವೆ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತೀನಿ. ಭಯ ಒಂದಿದ್ದು ಇದು ಆಗ ಹೋಯ್ತಿದ್ರಲ್ಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿದ್ಕೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ, ನೀವು ಮಾಡ್ಕೊಂಡು ಟ್ರೈ ಮಾಡಿ, ಓಕೆನಾ? ಹೆಂಗೆ ಬಂತು ಅಂತ ಆಮೇಲೆ ಕಮೆಂಟ್ ಮಾಡಿ ಹೇಳಿ ನನಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬೈ ಬೈ. ನಾನು ಇಲ್ಲಿವರೆಗೂ ಮಾಡಿರೋ ದಿ ಬೆಸ್ಟ್ ಬಿರಿಯಾನಿ ಗೈಸ್, ದಿ ಬೆಸ್ಟ್. ನಾನೇ ಇಂಪ್ರೆಸ್ ಆಗ್ಬಿಟ್ಟೆ, ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿದೆ.